49 ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಮಾಧ್ಯಮದವರು ಹಾಗೆ ಪತ್ರಕರ್ತರ ಕೆಲಸ ಇದೆ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನ ಎತ್ತಿ ಹಿಡಿಯುವುದು. ನಮ್ಮ ಆಸ್ಪತ್ರೆಗೆ ಬಂದರು, ಅವ್ರಿಗೆ ಎದೆ ಕೆಳಭಾಗ ಆಗೋ ಹೊಟ್ಟೆ ಹತ್ರ ಸ್ಟ್ಯಾಬ್ ಇಂಜುರೀಸ್, ಹರಿತವಾದ ಆಯುಧಗಳಿಂದ ಗಾಯಗಳಾಗಿದ್ದು, ಇಲ್ಲಿ ಬಂದಾಗ ರಕ್ತಸ್ರಾವ ಹೆಚ್ಚಿಗೆ ಆಗಿರೋದ್ರಿಂದ BP ಸ್ವಲ್ಪ ಕಡಿಮೆ ಆಗಿತ್ತು. BP ಸ್ಟೆಬಿಲೈಸ್ ಮಾಡಿ ಅವ್ರಿಗೆ ಸಿಟಿ ಸ್ಕ್ಯಾನ್ ಮಾಡಿಕೊಂಡು ICU ಅಡ್ಮಿಷನ್ಸ್ ಮಾಡಿದ್ದೇವೆ. ಈಗಿನವರೆಗೂ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ರಿಪೋರ್ಟ್ ಪ್ರಕಾರ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟರ್ಸ್ ಟೀಮ್ ಎಲ್ಲ ಮಾಡ್ಕೊಳಕತ್ತಾರೆ. ಈಗ ನಮ್ಮ ಹತ್ರ ಎಲ್ಲ ಸ್ಪೆಷಲಿಸ್ಟು ಅಂದ್ರೆ ನ್ಯೂರೋ ಸರ್ಜನ್, ಯೂರಾಲಜಿಸ್ಟು, ಜನರಲ್ ಸರ್ಜನ್ ಮತ್ತು ಮೆಡಿಸಿನ್ ಕ್ರಿಟಿಕಲ್ ಇಂಟೆನ್ಸಿವಿಸ್ಟು 5 ಜನ ತಗೊಂಡು ಪೇಷಂಟ್ ಕೇರ್ ಮಾಡಕತ್ತಾರು. ಸೊ ಇನ್ನೊಂದು ತಾಸಿಗೆ ಯಾವ ಬೆಳವಣಿಗೆ ಆಗುತ್ತೆ ಅಂತ ನಾವು ಇದ್ರ ಮುಖಾಂತರ ತಿಳಿಸ್ತೀವಿ. ಈಗ ಸ್ವಲ್ಪ ಕ್ರಿಟಿಕಲ್ ಇದಾರೆ ಅಂತ ನಿಮಗೆಲ್ಲ ತಿಳಿಸ್ಬಯಸ್ತೀವಿ. ಎಷ್ಟು ಕಡೆ ಆಗಿತ್ತಂತ ಅದು ತನಿಖೆಗೆ ಇರೋದ್ರಿಂದ ನಾವು ಹೇಳಕ್ ಆಗಂಗಿಲ್ಲ ಈಗ. ಸೊ ಬಟ್ ಸ್ವಲ್ಪ ಲೈಫಿಗೆ ಕ್ರಿಟಿಕಲ್ ಇರೋದ್ರಿಂದ ನಾವು ಎಲ್ಲಾನು ಟ್ರೀಟ್ಮೆಂಟ್ ಮಾಡ್ಕೊಳಕತ್ತೀವಿ. ಹೌದು, ರಕ್ತಸ್ರಾವ ಭಾಳ ಆಗಿದೆ. ಈಗ ಬ್ಲಡ್ ಕೊಡಬೇಕು ಅಂತ ಬ್ಲಡ್ ರಿಸರ್ವ್ ಮಾಡಿ ಇಟ್ಕೊಂಡಿವಿ. ಬ್ಲಡ್ ಇನ್ನೇನಾದ್ರೂ ಕೊಡೋ ಬಂತು ಅಂತ ಕೊಡ್ತೀವಿ. ಈಗ ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಟಿದ್ವಿ. ಪ್ರಾಣಾಪಾಯದಿಂದ ಪಾರಾಗ್ಯಾರ ಅಂತ ಹೇಳಕ್ಕಾಗಲ್ಲ, ಕ್ರಿಟಿಕಲ್ ಅಂತ ಹೇಳ್ಬೋದು ಈಗ. ಸೊ ಅದಕ್ಕೆ 1-2 ಗಂಟೆ ತನಕ ಅವ್ರು ಮಾನಿಟರಿಂಗ್ ಮಾಡಿ ಆ ಮಾನಿಟರಿಂಗ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಾವು ತಿಳಿಸ್ಕೊಡ್ತೀವಿ. ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡಕತ್ತಾರೆ ಈಗ. ಆಮೇಲೆ ಈ ತರದ ಸುಮಾರು ಪೇಷಂಟ್ ನಮ್ಮ ಕಡೆಗೆ ಅಡ್ಮಿಟ್ ಆದಾಗ ಅವುಗಳನ್ನು ಇದೇ ರೀತಿ ರೆಸ್ಪಾಂಡ್ ಆಗಿ ರಿಕವರಿ ಆಗಿದ್ದಾರೆ. ಹೋಪ್ಫುಲಿ ಹಿ ವಿಲ್ ಆಲ್ಸೋ ರಿಕವರ್ ಸೂನ್. ಪೊಸಿಷನ್ ಪ್ರಕಾರ ಔಟ್ ಆಫ್ ಡೇಂಜರ್ ಅಂತ ಇಲ್ಲ ಸರ್, ಸ್ವಲ್ಪ ಕ್ರಿಟಿಕಲ್ ಅನ್ನೇ ಇದ್ದಾರೆ ಸರ್.